ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿಯವರು ಅಂದರೆ ಈ ಸಾಡೆ ಸಾತಿಯ ಒಂದು ಎಫೆಕ್ಟ್ ಇಂದ ಆಗಿರಲಿ ಅಥವಾ ಕೆಲವೊಂದಿಷ್ಟು ಗ್ರಹಗಳ ಒಂದು ಈ ಗೋಚಾರ ಫಲದಿಂದ ಏನಾಗಿತ್ತು ಕೇಳಿದರೆ ತುಂಬಾ ನಷ್ಟ ಕಂಡುಕೊಂಡವರೇ ಜಾಸ್ತಿ ಜನ ಇದ್ದಾರೆ. ಎಲ್ಲರಿಗೂ ಒಂದು ಕೆಲಸ ಅಂತ ಮಾಡೋಕ್ಕೆ ಹೋದರೂ ಈ ಕೂಡ ಅಂದರೆ ಕೆಲಸ ನಿಮ್ಮ ಕೈ ಹಿಡಿತಾ ಇರಲಿಲ್ಲ. ಹಣಕಾಸು ವ್ಯವಸ್ಥೆ ಹದಗೆಟ್ಟಿತ್ತು. ಮತ್ತು ಕೆಲವೊಂದಿಷ್ಟು ಜನರ ಈ ಕೌಟುಂಬಿಕ ಜೀವನ ಕೂಡ ಹದಗೆಟ್ಟಿತ್ತು. ಇದೆಲ್ಲ ತುಂಬ ರೀತಿಯಾದಂತಹ ಒಂದು ಕಷ್ಟದ ಜೀವನದಲ್ಲಿ ಬಂದವರು ಅಂದರೆ ಈ ಕುಂಭರಾಶಿಯವರು. ಈ ಕುಂಭರಾಶಿಯವರು ಇವರ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕೇಳಿದರೆ ಒಂದು ಖಾಲಿ ಕೊಡ ಇದ್ದಂಗೆ ಆಗಿದೆ. ಯಾಕೆ ಅಂತ ಅಂದರೆ ಈ ಒಂದು ಖಾಲಿ ಕೊಡ ತಗೊಂಡು ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾರಾದರೂ ನಮಗೆ ಸಿಕ್ಕಿದರೆ ನಾವು ಅವರಿಗೆ ಅಲ್ವಾ ಆಪ್ತಗಾಗಿ ಕಾಣ್ತೇವೆ. ಈ ಖಾಲಿ ಕೊಡನ ನಾವು ತುಂಬಿಕೊಂಡು ವಾಪಸ್ ಬರಬೇಕಾದ್ರೆ ಯಾರಾದರೂ ಸಿಕ್ಕಿದರೆ ಅದು ಅವರಿಗೆ ಶುಭವಾದಂತಹ ಈ ಅದ್ಭುತವಾದಂತಹ ಒಂದು ಫಲ ಅನ್ನೋದು ಕೊಡುತ್ತೆ. ಈ ತುಂಬಿದ ಕೊಡ ತಗೊಂಡು ಬಂದಿದ್ದೀಯಾ, ನನಗೇನು ಇವತ್ತು ಲಾಭ ಆಗುವಂಥದ್ದು ಇದೆ ಅಂದ್ಕೊಂಡು ಹೋಗ್ತಾರೆ. ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿನ ಈ ಕುಂಭರಾಶಿಯವರು ಅನುಭವಿಸುತ್ತಾ ಇರ್ತಿದ್ರು. ಈ ಮಾತು ನಾನು ಯಾಕೆ ಹೇಳಿದೆ ಅಂತ ಅಂದರೆ ಕುಂಭರಾಶಿಯವರ ಹತ್ರ ಇರಬೇಕಾದ್ರೆ ಅಂದರೆ ಕಣ್ಣು ಮುಚ್ಕೊಂಡು ದಾನ ಮಾಡ್ತಾರೆ. ಅವ್ರ ಕೈಯಲ್ಲಿ ದುಡ್ಡು ಇದ್ಬಿಟ್ರೆ ಸಾಕು. ಹಲವಾರು ಸ್ನೇಹಿತರಿಗೆ ಆಗಲಿ, ಈ ನೆಂಟರಿಷ್ಟರಿಗೆ, ಹಲವಾರು ಸಂಬಂಧಿಕರಿಗೆ ಈ ಹೊಟ್ಟೆ ತುಂಬಿಸಿದರೆ ನೀವು ಆದರೆ ಇವತ್ತು ನಿಮ್ಮ ಕೈಲಿ ದುಡ್ಡಿಲ್ಲ, ಪ್ರತಿಯೊಬ್ಬರಿಗೂ ಅಂತ ಹೇಳೋದಿಲ್ಲ ಅಲ್ವಾ. ಹಾಗಾಗಿ ಕೆಲವೊಂದಿಷ್ಟು ಜನರು ಮಾತ್ರ ಹೀಗೆ ಈ ದಾನ ಧರ್ಮ ಅಂತ ಮಾಡ್ತಾರೆ. ಅದರಲ್ಲೂ ಎತ್ತಿದ ಕೈ ಈ ದುಡ್ಡಿದ್ರೆ ಅವ್ರ ಕೈಯಲ್ಲಿ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳಿದ್ದು, ದುಡ್ಡಿದ್ದಾಗ ಇದು ತುಂಬಿತ್ತು ಕೊಡ ಥರನೇ ಎಲ್ಲರೂ ಮಾತಾಡಿಸೋರು. ಹಾಗಾಗಿ ಈ ಕುಂಭರಾಶಿಯವರು ಹೆದರುವಂತಹ ಅವಶ್ಯಕತೆ ಏನೂ ಇಲ್ಲ. ಈ 2026ರಲ್ಲಿ ಯಾಕೆ ಅಂತ ಅಂದರೆ ಪ್ರತಿಯೊಂದು ಗ್ರಹಗಳ ಒಂದು ಗೋಚಾರ ಫಲ ಏನಿದೆ ಅದು ಅತ್ಯಂತ ಶುಭ ಫಲವನ್ನೇ ಕೊಡುತ್ತೆ. ನಿಮಗೆ ಇದು ಈ ಕಳೆದುಕೊಂಡಂತಹ ಧೈರ್ಯ ಏನಿದೆ ನಿಮ್ಮದು ವಾಪಸ್ಸು ಬರುತ್ತೆ. ನೀವು ಅದೇ ಒಂದು ಸ್ಫೂರ್ತಿಯಲ್ಲಿ ಅದೇ ಒಂದು ಸ್ಪೀಡ್ನಲ್ಲಿ ನೀವು ಇರ್ತೀರ. ಮತ್ತು 2020ರಲ್ಲಿ ಈ ಸಾಲ ಏನಿರುತ್ತೆ ಅದು ನೀವೇನು ತೊಗೊಂಡಿರ್ತೀರ ಅದು ಮತ್ತು ಜ್ಞಾಪಕ ಇಟ್ಕೊಂಡು ಕೇಳಿ. 2026ರಲ್ಲಿ ಕಳೆದುಕೊಂಡಂತಹ ಒಂದು ಈ ಐಶ್ವರ್ಯ ಮತ್ತೆ ವಾಪಸ್ ಸಿಗುತ್ತೆ ಈ ಕುಂಭರಾಶಿಯವರಿಗೆ. ಇನ್ನೂ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೀವು ಏನು ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ ನೀವು ಏನೇನು ಕಳ್ಕೊಂಡಿರ್ತೀರ, ಈ ಒಡವೆ ಆಗಲಿ ಚಿನ್ನ ಆಗಲಿ ಏನೇ ಒಂದು ಅದು ನಿಮಗೆ ವಾಪಸ್ ಬರುತ್ತೆ, ಮರಳಿ ನಿಮ್ಮ ಹತ್ರನೇ ಬರುತ್ತೆ. ಹಾಗಾಗಿ ಯಾರಿಗೋ ಒಂದು ಸಾಲ ಕೊಟ್ಟು ನೀವು ಇರ್ತೀರ, ಅದರಲ್ಲಿ ಕೂಡ ಈ ಲಾಸ್ ಅನ್ನೋದು ಮಾಡಿಕೊಂಡಿರ್ತೀರ. ಈ ಪ್ರತಿಯೊಂದು ಕೂಡ ನಿಮಗೆ ವಾಪಸ್ ಬರುವಂಥದ್ದು ಆಗುತ್ತೆ. ಹಾಗಾಗಿ ಏನೆಲ್ಲ ಕಷ್ಟ ಅನುಭವಿಸಿರ್ತೀರ, ಏನೆಲ್ಲ ಅವಮಾನ ಎದುರಿಸಿರ್ತೀರ ಅದನ್ನು ಕೂಡ ನಿಮಗೆ ಈ ಕಷ್ಟಗಳ ಸರಮಾಲೆ ಮುಗೀತು ಅಂತಲೇ ಅನ್ನಬಹುದು. ಯಾಕೆ ಅಂದರೆ ಈ ಸಾಡೆ ಸಾತಿಯ ಕೊನೆಯ ಚರಣ, ಸಾಡೆ ಸಾತಿಯ ಕೊನೆಯ ಚರಣದಲ್ಲಿ ನಿಮಗೆ ಅಷ್ಟೊಂದೆಲ್ಲ ಎಫೆಕ್ಟ್ ಅನ್ನೋದು ಆಗಲ್ಲ. ಒಳ್ಳೆಯದನ್ನೇ ಕೊಡ್ತಾನೆ ಈ ಶನಿ ಭಗವಾನರು. ಹಾಗಂತ ಈ 1ನೇ ಚರಣ 2ನೇ ಚರಣ ಅದರಲ್ಲೂ ಕೂಡ ನೀವು ತೊಂದರೆಯಲ್ಲಿ ಇದ್ರಿ, ನೀವು ಅನುಭವಿಸುತ್ತಾ ಇದ್ರಾ ಅಂತ ಈ ಕಷ್ಟಗಳು ಈ ಶನಿದೇವನು ಮೇಲೇ ನೋಡ್ತಾ ಇರ್ತಾನೆ. ಹಾಗಾಗಿ ಈ ಕಡೆಯದು ಈ ಸಾಡೆ ಸಾತಿ ಕೊನೆಯ ಚರಣ ಅದರಲ್ಲಿ ನಿಮಗೆ ಒಳ್ಳೆಯದನ್ನೇ ಮಾಡಿ ಹೋಗೋದು. ಹಾಗಾಗಿ
ಈ ಕುಂಭರಾಶಿಯ ಗೋಚಾರ ಫಲ ಇದು ನಿಮಗೆ ಒಂದು 70ರಿಂದ ಒಂದು 20ರಷ್ಟು ಮಾತ್ರ ನಿಮಗೆ ಲಾಭ ಅನ್ನೋದು ಕೊಡುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮೂಲ ಜಾತಕದಲ್ಲಿ ನಿಮ್ಮ ಗ್ರಹಗಳು ಯಾವ ಮನೆಯಲ್ಲಿ ಕುತ್ಕೊಂಡಿವೆ ಅಂತ ಹೇಳತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖವಾದ ಅಂಶವಾಗಿರುತ್ತೆ. ಹಾಗಾಗಿ ನಿಮ್ಮ ಕುಂಡಲಿನ ಒಂದು ಸಲ ನೀವು ಹತ್ತಿರದಲ್ಲೇ ಈ ಪರೀಕ್ಷೆಗೆ ಒಳಗೊಡಿಸಿ, ಪರಿಶೀಲನೆ ಮಾಡಿಸಿ. ಖಂಡಿತವಾಗಲೂ ಕೂಡ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆ ಇದ್ದಲ್ಲಿ ಅದು ನೀವು ಕಂಡುಕೊಳ್ಳಬಹುದು. ಈ ಶನಿ ನಿಮಗೆ 2020 ಮತ್ತು 26ನೇ ಸಾಲಿನಲ್ಲಿ ಒಂದು ಧನಸ್ಥಾನದಲ್ಲಿ ಬರುವಂಥದ್ದು. ಶನಿ ಗ್ರಹ ಯಾವಾಗ ಬಂದುಬಿಟ್ಟು ಈ ಶನಿದೇವ ಯಾವಾಗ ನಿಮಗೆ ಒಂದು ಧನಸ್ಥಾನದಲ್ಲಿ ಬಂತು ಅಂತ ಅಂದಾಗ ನಿಮಗೆ ಖಂಡಿತವಾಗಲೂ ಕೂಡ ಧನಾಗಮನ ಆಗುತ್ತೆ. ಆಕಸ್ಮಿಕ ಧನಾಗಮನ ಆಗುವಂಥದ್ದು ಅಥವಾ ನೀವು ಕೊಟ್ಟ ಸಾಲಗಳು ವಾಪಸ್ ಬರುತ್ತೆ. ಇಲ್ಲ ಅಂತ ಅಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಹೂಡಿಕೆ ಮಾಡಿರುವಂತಹ ಅಮೌಂಟ್ಗಳು ನಿಮಗೆ ಅಲ್ಲೇ ಸ್ಟಾಪ್ ಆಗಿರುತ್ತೆ. ಆ ಅಮೌಂಟ್ಗಳು ಕೂಡ ನಿಮಗೆ ಆಟೋಮೆಟಿಕ್ಲಿ ಬರುವಂಥದ್ದು. ಇಂತಹದ್ದೆಲ್ಲ ಕೆಲವೊಂದಿಷ್ಟು ವಿಸ್ಮಯಕಾರಿ ಘಟನೆಗಳು ನಿಮ್ಮ ಜೀವನದಲ್ಲಿ ಈ ಧನಸ್ಥಾನದಲ್ಲಿ ನಡೆಯತಕ್ಕಂಥದ್ದು ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಶನಿ ಗ್ರಹ ಬಂದುಬಿಟ್ಟು ನಿಮ್ಮ ಧನಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಪರಿಶ್ರಮ ಕೂಡ ಅಷ್ಟೇ ಅಗತ್ಯವಾಗಿರುತ್ತೆ. ಇನ್ನು ಈ ಮಾನವೀಯತೆಗೆ ಇನ್ನೊಂದು ಹೆಸರೇ ಬಂದು ಈ ಕುಂಭರಾಶಿಯವರು ಇವರದ್ದು ಯಾವ ರೀತಿಯಾದಂತಹ ಒಂದು ನಡವಳಿಕೆ ಇರುತ್ತೆ ಅಥವಾ ಇವರ ಒಂದು ಸಂಬಂಧ ಯಾವ ರೀತಿ ಇರುತ್ತೆ ಅಂತ ಕೇಳಿದರೆ, ನೀವು ಬೇರೆ ಒಬ್ಬರ ಹತ್ರ ಹೋಗಿ ಸಾಲ ಮಾಡಿಬಿಟ್ಟು ಇನ್ನೊಂದು ನಿಮ್ಮ ಗೆಳೆಯನಿಗೋ ನಿಮ್ಮ ಸಂಬಂಧಿಕರಿಗೋ ನೀವು ಅದನ್ನು ತಂದುಬಿಟ್ಟು ಕೊಡುವಂಥದ್ದು ಇದೆ ಅಲ್ವಾ? ಯಾರಿಗೆಲ್ಲ ನೀವು ಈ ಸಾಲ ಅನ್ನೋದು ನೀಡಿರ್ತೀರ, ಒಂದು ಫ್ರೆಂಡ್ಸ್ಗೆ ಆಗಲಿ ಎಲ್ಲರಿಗೂ ಕೂಡ ನಿಮ್ಮ ಆತ್ಮೀಯರಿಗೆ ಕೊಟ್ಟಿರ್ತೀರ, ಅವರು ಈ ಸಾಲದ ರೂಪದಲ್ಲಿ ಕೊಟ್ಟಿದ್ರೆ ಅಂಥವೆಲ್ಲ ಅಮೌಂಟ್ಗಳು ಕೂಡ ನಿಮಗೆ ವಾಪಸ್ ಬರುವಂಥದ್ದು ಆಗುತ್ತೆ. ಹಾಗಾಗಿ ಈ ಕೈಗನ್ನಡಿ ಅನ್ನೋದು ಆಗಿರುತ್ತೆ ಈ ಬದುಕಿನ ಭವಿಷ್ಯ. ಈ ಕುಂಭರಾಶಿಯವರು ಅಂದರೆ ಏನಪ್ಪ ಅಂದರೆ ನೀವು ಒಂದು ಪ್ಲಾನಿಂಗ್ ಅನ್ನೋದು ಏನೋ ಒಂದು ಮಾಡ್ಕೊಂಡಿರ್ತೀರ. ಅದು ನಿಮ್ಮ ಭವಿಷ್ಯದ ಬಗ್ಗೆನೇ ಆಗಿರಬಹುದು ಅಥವಾ ಒಂದು ಬಿಸ್ನೆಸ್ ಬಗ್ಗೆನೇ ಆಗಿರಬಹುದು, ಕೌಟುಂಬಿಕ ಜೀವನದ ಮೇಲೆ ಆಗಿರಬಹುದು, ಯಾವುದೋ ಒಂದು ಮನೆ ಕಟ್ಟುವಂಥದ್ದೇ ಆಗಿರಬಹುದು ಅಥವಾ ಶಾಪಿಂಗ್ ಬಗ್ಗೆ ಆಗಿರಬಹುದು. ಈ ರೀತಿ ತುಂಬಾ ಪ್ಲಾನಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನೀವು ಎಡವುತ್ತೀರ. ನೀವು ಎಲ್ಲಿ ಕೇಳಿದರೆ ಎಲ್ಲೋ ಒಂದು ಕಡೆ ನಿಮ್ಮ ಆಲಸ್ಯತನ, ನಾಳೆ ಮಾಡಿದ್ರಾಯ್ತು ಅಲ್ವಾ, ಹೇಗಾದರೂ ಪ್ಲಾನ್ ಮಾಡಿದ್ದೀವಿ ಅನ್ನೋದು, ಈ ನಾಳೆ ಮಾಡಿದರೆ ಆಯಿತು ಅನ್ನೋದು ಮುಂದೆ ನೋಡಿಕೊಂಡ್ರೆ ಆಯಿತು, ದುಡ್ಡು ಬಂದ ಮೇಲೆ ಮಾಡಿದರೆ ಆಯಿತು ಅಂದ್ಕೋತೀರ. ನೀವು ಸ್ವಲ್ಪ ಆಲಸ್ಯತನವನ್ನು ತೋರಿಸ್ತಾ ಹೋಗ್ತೀರ. ಅದು ಅಲ್ಲೇ ಬಂದುಬಿಟ್ಟು ಫೇಲ್ಯೂರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮೊದಲನೆಯದಾಗಿ ಆಲಸ್ಯತನ ಅನ್ನೋದು ಹೇಳುವಂಥದ್ದು ತಾವು ಬಿಡಬೇಕಾಗುತ್ತೆ. ಯಾಕೆ ಅಂತ ಅಂದರೆ ನಿಮ್ಮ ಪ್ಲಾನಿಂಗ್ ಹೇಳುವಂಥದ್ದು ಅಷ್ಟೊಂದು ಪರ್ಫೆಕ್ಟಾಗಿ ಇರಬೇಕಾದ್ರೆ ಅದಕ್ಕೆ ಈ ಸೋಮಾರಿತನ ಅನ್ನೋದು ಅಡ್ಡಿ. ಆದರೆ ಬಹಳ ತೊಂದರೆ ಕೊಡುತ್ತೆ. ಭವಿಷ್ಯದಲ್ಲಿ ಉದ್ಧಾರದ ಲಕ್ಷಣಗಳು ಕಾಣೋದಿಲ್ಲ. ಈ ಆಲಸ್ಯತನ ತಾವು ಈ ಸಾಲಿನಲ್ಲಿ ಬಿಡಬೇಕು, ಈ ವರ್ಷದಲ್ಲಿ ಬಿಡಲೇಬೇಕು. ಅದೇ ರೀತಿಯಾಗಿ ಬಹಳ ಬೇಗ ಜನರಿಗೆ ನೀವು ನಂಬುವಂಥದ್ದು. ನೀವು ಈ ಕುಂಭರಾಶಿಯವರ ಒಂದು ವೀಕ್ನೆಸ್, ಏನು ಕೇಳಿದರೆ ನಿಮ್ಮ ಹತ್ರ ಅವರು ಯಾರೇ ವ್ಯಕ್ತಿಯಾಗಿರಲಿ ತುಂಬ ಆತ್ಮೀಯತೆಯಿಂದ ಮಾತಾಡಿದಾಗ ತುಂಬ ಅಂದರೆ ನೀವು ಅವರಿಗೆ ಬೇಗ ನಂಬ್ತೀರ. ಅದನ್ನು ನೀವು ಒಂದು 10-15 ಸಲ ಯೋಚನೆ ಮಾಡಿ ಮಾತಾಡಿ ನಂಬಬೇಕು. ನೀವು ಅವರಿಗೆ ಕರಗಿ ಹೋಗ್ತೀರ. ನಿಮಗೆ ಅವರೇ ಹಿತಶತ್ರುಗಳು, ಅವರೇ ನಿಮ್ಮ ಬಂದುಬಿಟ್ಟು ಈ ಸಂಸಾರ ಮಾಡಲಿಕ್ಕೆ ಬಂದವರು ಅಂದ್ಕೊಂಡ್ಬಿಡ್ತೀರ. ನಿಮಗೆ ಪ್ರಜ್ಞೆ ಅನ್ನೋದು ಅಷ್ಟೊಂದು ಇರಲ್ಲ. ಕೆಲವೊಂದಿಷ್ಟು ವ್ಯಕ್ತಿಗಳ ಜೀವನದಲ್ಲೂ ಕೂಡ ಇದೇ ನಡೆದಿದೆ. ಹಾಗಾಗಿ ಸಡನ್ನಾಗಿ ಯಾರಿಗೂ ಕೂಡ ನಂಬಲಿಕ್ಕೆ ಹೋಗಬೇಡಿ. ಸ್ವಲ್ಪ ತೂಗಿ ಅಳತೆ ಮಾಡಿ ನೋಡಿ ನಂಬಿದರೆ ಒಳ್ಳೆಯದು ಅಲ್ವಾ? ಎಲ್ಲರೂ ನೋಡಲಿಕ್ಕೆ ನಮ್ಮ ಥರನೇ ಇರ್ತಾರೆ, ಆದರೆ ನಮ್ಮದೇ ಥರ ಯೋಚನೆ ಅವರು ಮಾಡ್ತಾ ಇರ್ತಾರೆ ಅಂದ್ಕೊಂಡ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇರಲ್ಲ.
ಅವರ ಮೈಂಡ್ ಒಳಗಡೆ ನಡೀತಾ ಇರುವಂಥದ್ದೇ ಬೇರೆ. ನಂತರನೇ ಅವನು ಇದ್ದಾನೆ ಪಾಪ ಬಿಡು ಅಂದ್ಕೊತೀರ. ಆದರೆ ಇದು ನಿಮ್ಮ ಮೃದು ಸ್ವಭಾವ, ಇದು ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಮೋಸ ಮಾಡೋರು ಜಾಸ್ತಿ. ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಳಿ, ವರ್ಷದ ಆರಂಭದಲ್ಲಿ ನಿಮ್ಮ ಲಗ್ನದಲ್ಲಿ ಶನಿ ಗ್ರಹ ಇರುವಂಥದ್ದು ನೆನಪಿನಲ್ಲಿ ಇರಲಿ. ಇದರಿಂದ ಅಷ್ಟೊಂದು ಏನು ಒಳ್ಳೆಯದಲ್ಲ. ನಿಮಗೆ ಸ್ವಲ್ಪ ಈ ಕಸಿ ಬಿಸಿ ಅನ್ನೋದು ಆಗಬಹುದು. ಆರಂಭದಲ್ಲಿ ನಾನು ಹೇಳ್ತಿರುವಂಥದ್ದು ಮಧ್ಯಮದಲ್ಲಿ ಮತ್ತು ಈ ವರ್ಷಾಂತ್ಯದಲ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಒಂದು ಆರಂಭದಲ್ಲಿ ಸ್ವಲ್ಪ ಕಿರಿಕಿರಿ ಅನ್ನೋದು ಆಗಬಹುದು. ಈ ಶನಿ ಗ್ರಹದಿಂದ ಇನ್ನು ಬೇರೆ ಸಾಡೆ ಸಾತಿಯ ಈ ಕೊನೆ ಚರಣ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಈ ಕಿರಿಕಿರಿ ಅನ್ನೋದು ಇದ್ದೇ ಇರುತ್ತೆ. ಏನೇ ಒಂದು ಪ್ಲಾನ್ ಮಾಡಿದ್ರೂ ಕೂಡ ಒಂದು ಸ್ವಲ್ಪ ಏರುಪೇರು ಇರುತ್ತೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರಿಶ್ರಮಕ್ಕೆ ಈ ಪರಿಶ್ರಮ ಅನ್ನೋದು ಪಕ್ಕಾ ಇದ್ದರೆ ಶನಿಗ್ರಹದಿಂದ ಉತ್ತಮ ಫಲನೇ ಸಿಗುತ್ತೆ. ಹಾಗಾಗಿ ನಿಮಗೆ ನಾನು ಹೇಳ್ತಿರುವಂಥದ್ದು, ನೀವು ಆಲೋಚಿಸಿದ್ದನ್ನು ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿ ಇರಬೇಕು. ಒಂದು ಸ್ವಲ್ಪ ಆದಷ್ಟು ಈ ಆಧ್ಯಾತ್ಮಿಕದ ಕಡೆ ಗಮನ ವಹಿಸಿ, ಜಿಮ್ ಮಾಡಿ ಮತ್ತು ಎಕ್ಸಸೈಸ್ ಮಾಡಿ, ಈ ಪ್ರಾಣಾಯಾಮ ಮಾಡಿ, ಯೋಗಾಸನ ಮಾಡಿ. ಖಂಡಿತವಾಗಲೂ ಕೂಡ ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ದಿನಗಳಲ್ಲಿ ನೋಡಿ ಅಂತ ಅಂದರೆ ಈ ವರ್ಷ ಆರಂಭದಲ್ಲಿ ಒಂದು ಸ್ವಲ್ಪ ಹಿಂದೇಟು ಆಗ್ತೀರಾ, ಅದರ ಮಧ್ಯದಲ್ಲಿ ಬರ್ತೀರಾ. ಅಲ್ಲಿ ಬಂದುಬಿಟ್ಟು ನೀವು ಏನೋ ಒಂದು ಮನೆ ಕಟ್ಟುವಂತಹ ಒಂದು ಯೋಗ ಇದೆ, ಮತ್ತು ಏನೋ ಒಂದು ಕಟ್ಟಬೇಕಾಗಿ ಬರುವಂಥದ್ದು, ಒಂದು ಸೈಟ್ ತಗೊಳ್ಳುವಂಥದ್ದು ಯೋಗ ಭಾಗ್ಯ ಇದೆ. ಈ ಕೆಲವೊಂದಿಷ್ಟು ಚಿನ್ನಾಭರಣಗಳನ್ನೆಲ್ಲ ಖರೀದಿ ಮಾಡುವಂತಹ ಯೋಗಾಭ್ಯಾಸಗಳು ಕೂಡ ನಿಮ್ಮಲ್ಲಿ ಇದೆ. ಈ 2026ರಲ್ಲಿ ವಾಹನ ತಗೊಳ್ಳುವ ಯೋಗವಿದೆ. 100ಗೆ 100% ವಾಹನ ಖರೀದಿ ಮಾಡೇ ಮಾಡ್ತೀರಾ. ಈ ಫ್ಯೂಚರ್ ಅಂತ ಏನಿದೆ ಅದರಲ್ಲೂ ಕೂಡ ನಿಮಗೆ ಗುರುಬಲ ಬರುವಂಥದ್ದು ಇದೆ. ಮತ್ತು ಯಾವುದೇ ಒಂದು ಅನ್ಯ ಗ್ರಹಗಳಿಂದನೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಏಳುವಂಥದ್ದು ಮತ್ತು ಈ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ಇಲ್ಲ. ಹಾಗಾಗಿ ಬಂದಂತಹ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಿ. ಒಂದು ಸ್ವಲ್ಪ ದುಡ್ಡು ಮಾಡಿಕೊಳ್ಳಿ. ಹಿರಿಯರ ಮೇಲೆ ಗೌರವ ಇಡಿ, ಗೌರವ ಕೊಡಿ. ತಾಳ್ಮೆಯಿಂದ ಮೃದುವಾಗಿ ವರ್ತಿಸಿ. ಎಲ್ಲರ ಹತ್ತಿರನೂ ಗೌರವ ಕೊಡಿ. ಇದರಿಂದ ನಿಮಗೆ ತುಂಬಾ ಒಳಿತು ಅನ್ನೋದು ಕಾಣ್ತಾ ಹೋಗ್ತೀರ. ನಂತರ ನಿಮಗೆ ಈ ಯೋಗಗಳೆಲ್ಲ ಕೂಡಿ ಬರುತ್ತೆ, ಅದೃಷ್ಟದ ಯೋಗ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.